ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಒಂದನ್ನೊಂದು ಛೇದಿಸುವುದಿಲ್ಲ, ಯಾಕಂದರೆ ಅದು ನಮ್ಮ ಕಲ್ಪನೆ ಪ್ರಕಾರ ಅದನ್ನು ಅವಕಾಶಗಳು ಛೇದಿಸುತ್ತವೆ. ಆದರೆ ಭವಿಷ್ಯದಲ್ಲಿ ಅವು ಛೇದಿಸುತ್ತಿಲ್ಲ. ಆದರೆ ನಮ್ಮ ಕಲ್ಪನೆ ಪ್ರಕಾರ ಅನುಭವಿದಾರನು ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು, ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನೇ. ಮೊದಲು ಬಜೆಟ್ ಗಣ ಅಂದ್ರೆ ಒಬ್ಬ ಅನುಭವಿಯು ಒಂದು ನಿರ್ದಿಷ್ಟ ಆದಾಯದಲ್ಲಿ 2 ಸರಕುಗಳನ್ನು ಪಡೆಯಲು ಬಯಸ್ತಾನ. ಏನು 2 ಸರಕುಗಳ ಸಂಯೋಜನೆ ಇರುತ್ತಲ್ಲ, ಆ ಸಂಯೋಜನೆ ಸಮೂಹವನ್ನು ಬಜೆಟ್ ಗಣ ಅಂತ ಕರಿತೇವೆ. ಈಗ ಅನುಭೋಗಿ ಆದಾಯದಲ್ಲಿ ಬದಲಾವಣೆ ಆಗುತ್ತೆ ಮತ್ತು ಒಬ್ಬ ಸರಕುಗಳ ಬೆಲೆಯಲ್ಲಿ ಬದಲಾವಣೆ ಆಗುತ್ತೆ, ಬಜೆಟ್ ಗಣ ಬದಲಾವಣೆ ಆಗ್ತಾವೆ. ಹಂಗೆ ಇಲ್ಲಿ ಆದಾಯ ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು, ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು. ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು, ಗ್ರಹಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು. ನ್ಯಾಯ ನೀತಿಯಲ್ಲಿ ಸತ್ಯದ ಪಥದಲ್ಲಿ ನಡೆಯುವೆವು, ವಿಧೇಯತೆ ವಿಧೇಯತೆ ಗೌರವ ನೀಡಲು ಕಲಿಯುವೆವು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನೇ, ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಒಬ್ಬ ಅನುಭೋಗಿದಾರನ ಅವನ ಆದಾಯ ನಿರ್ದಿಷ್ಟವಾಗಿದ್ದಾಗ ಏನ್ ಮಾಡ್ತಾನೆ, ಕ್ಯೂದಷ್ಟು ಉತ್ಪನ್ನಗಳನ್ನ ಪಿಯುದಷ್ಟು ಬೆಲೆಯಲ್ಲಿದ್ದಾಗ ಆತ ಖರೀದಿ ಮಾಡ್ತಾನೆ. ಇದನ್ನ ಆತನ ಮಾರುಕಟ್ಟೆ ಸಮತೋಲನ, ಆತ ಆ ಆದಾಯದಲ್ಲಿ ಆ ಸರಕುಗಳನ್ನು ಖರೀದಿಸುವ ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಸೃಷ್ಟಿ ಸಮಸ್ತ ಕೋಡೆಯನು ಮನುಜನ ಕಾಯುವ ರಕ್ಷಕನು, ಸೃಷ್ಟಿ ಸಮಸ್ತ ಕೋಡೆಯನು ಮನುಜನ ಕಾಯುವ ರಕ್ಷಕನು. ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು, ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನೇ,